ಅದರ ಕಾಸ್ಟು ಸಹ ಜಾಸ್ತಿ ಆಗುತ್ತೆ. ಇನ್ನು ಅಬುಧಾಬಿ ವಿಮಾನ ನಿಲ್ದಾಣದಲ್ಲಿ ಭಾರತೀಯರು ಸಿಲುಕೊಂಡಿದ್ದಾರೆ. ಭಾರತೀಯರಿಗೆ UAE ಭಾರತೀಯ ಎಂಬಸಿ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ನಮ್ಮ ಜೊತೆ ಸಂಪರ್ಕದಲ್ಲಿರಿ ಅಂತ ಮೆಸೇಜ್ ಅನ್ನ ಪಾಸ್ ಮಾಡಿದೆ. UAE ವಿಮಾನಯಾನ ಸಂಸ್ಥೆಗಳ ಜೊತೆಗೆ ಭಾರತ ನಿರಂತರವಾದಂತಹ ಸಂಪರ್ಕದಲ್ಲಿದೆ. ಅಬುಧಾಬಿ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಜನಜಂಗುಳಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾನೆ ಇದೆ. ಕಾರಣ ಏನು ಅಂದ್ರೆ ಏಕಾಏಕಿ, ಯಾಕಂದ್ರೆ ಇದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವುದೇ ಕಾರಣಕ್ಕೂ ಸಹ ಈ ರೀತಿಯಾಗಿ ಯುದ್ಧ ಏಕಾಏಕಿ ನಡೆಯುತ್ತೆ ಅಂತ. ಆದ್ರೆ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದ್ರು, ಆದರೂ ಸಹ ಯಾವುದೇ ಕಾರಣಕ್ಕೂ ಇಷ್ಟು ಬೇಗ ಈ ರೀತಿಯಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇರಲಿಲ್ಲ. ಆದರೆ ಯಾವಾಗ ದಾಳಿ ಆಗುತ್ತೆ, ದಾಳಿ ಆದ ತಕ್ಷಣವೇ ಈ ಅರಬ್ ಕಂಟ್ರೀಸ್ಗಳೇನಿದ್ದಾವೆ, ಮಿಡ್ಲ್ ಈಸ್ಟ್, ಆ ದೇಶಗಳಲ್ಲಿ ಈಗ ಒಂದು ರೀತಿಯಲ್ಲಿ ನಿಜವಾಗ್ಲೂ ಆತಂಕದ ವಾತಾವರಣ ನಿಜವಾಗ್ಲೂ ಇದೆ. ಈಗ ಹೇಗೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಯಾವಾಗ ಭಾರತ ಆಪರೇಷನ್ ಸಿಂಧೂರ್ ಮಾಡಿರುತ್ತಲ್ಲ, ಆ ಸಂದರ್ಭದಲ್ಲಿ ಈ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಯಾವ ರೀತಿ ಆತಂಕ ಇತ್ತು, ಆದರೆ ಅದರ ಎಫೆಕ್ಟ್ ನಮ್ಮ ಕಡೆ ತಟ್ಟಲಿಲ್ಲ. ಅಂದರೆ ನಮ್ಮ ಕಡೆ ಅಂದ್ರೇನು, ದಕ್ಷಿಣ ಭಾರತದತ್ತ. ಆದರೆ ಉತ್ತರ ಭಾರತದಲ್ಲಿ ಆತಂಕ ಇತ್ತು. ಅದೇ ರೀತಿಯಾಗಿ ಎಲ್ಲೆಲ್ಲಿ ದಾಳಿ ಆಗ್ತಾ ಇದೆ, ಆ ದಾಳಿಯ ತೀವ್ರತೆ ಮತ್ತು ಆ ದಾಳಿಯ ವಿಚಾರವಾಗಿ ಅಲ್ಲಿರುವಂತಹ ಜನರಿಗೆ ಆತಂಕ ಇದೆ. ಆದರೆ ಬೇರೆ ಪ್ರದೇಶದಲ್ಲಿದ್ದವರಿಗೆ ಅದರ ಪರಿಣಾಮ ಗೊತ್ತಾಗ್ತಾ ಇರಲಿಲ್ಲ ಅನಿಸುತ್ತೆ. ಆದರೆ ಈಗ ಅದರ ನೇರವಾದಂತಹ ಪರಿಣಾಮ ಯಾರೆಲ್ಲ ಈ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಹೋಗ್ತಾ ಇದ್ರು, ಅದರ ಜೊತೆಗೆ ಅರಬ್ ಕಂಟ್ರೀಸ್ಗಳಿಗೆ ಹೋಗ್ತಾ ಇದ್ರು, ಅವರಿಗೆ ನೇರವಾದಂತಹ ಪರಿಣಾಮ ತಟ್ಟಿದೆ. ಮತ್ತು ಅಲ್ಲಿಂದ ಬರೋರಿಗೂ ಸಹ ಅದರ ಪರಿಣಾಮ ತಟ್ಟಿದೆ. ಅಬುಧಾಬಿಯಲ್ಲಿರುವಂತಹ ಮಾಧವ್ ಅನ್ನುವಂತಹ ವ್ಯಕ್ತಿಯವರು ಹೇಳುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾರೆ, ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಏನಾದರೂ ಓಕೆ ಇದ್ದೀವಿ, ಆದರೆ ಅಮೆರಿಕದ ಪ್ರಜೆಗಳು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆತಂಕದಲ್ಲಿದ್ದಾರೆ ಅಂತ. ಖಂಡಿತವಾಗ್ಲೂ ಅವ್ರು ಯಾವಾಗ ಹೋಗಬೇಕು, ಯಾವಾಗ ಇರ್ತಾರೆ, ಯಾವಾಗ ಎಲ್ಲಿ ಹೋಗ್ತಾರೆ, ಯಾವುದರ ಬಗ್ಗೆಯೂ ಸಹ ಈಗ ಅವರಿಗೆ ಕ್ಲಾರಿಟಿ ಇಲ್ಲ. ಯಾವಾಗ ಏರ್ ಬೇಸ್ ಓಪನ್ ಆಗುತ್ತೆ, ಏರ್ಪೋರ್ಟ್ ಮತ್ತೆ ತನ್ನ ಕಾರ್ಯ ವಿಚಾರಗಳನ್ನು ಮುಂದುವರಿಸುತ್ತೆ, ಅದು ಯಾವುದೂ ಸಹ ಮಾಹಿತಿ ಇಲ್ಲ. ಫಾರ್ ಎಕ್ಸಾಂಪಲ್, ಅಲ್ಲಿ ನೀವು ಬುರ್ಜ್ ಖಲೀಫಾ ಕಟ್ಟಡವನ್ನು ನೋಡ್ತಾ ಇದ್ದೀರಾ, ಅದರ ಕೂಗಳತೆ ದೂರದಲ್ಲೇ ಅಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿದೆ. ಆದರೂ ಸಹ ಅಲ್ಲಿರೋರಿಗೆ, ಬಹಳಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇದೇ ರೀತಿಯಾದಂತಹ ವಾತಾವರಣ ತುಂಬ ಕಡೆಗಿರುತ್ತೆ. ಆದರೆ ಸರ್ಕಾರಗಳು ಅದನ್ನು ತಡೆಗಟ್ಟಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಕಲ ತಯಾರಿಗಳನ್ನು ಮಾಡಿಕೊಂಡಿರುತ್ತೆ. ಆದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಈಗಲೂ ಸಹ ಭಾರತದಿಂದ ಅರಬ್ ಕಂಟ್ರಿಗಳಿಗೆ ಹೋಗೋದಕ್ಕೆ ಬಹಳಷ್ಟು ಜನ ಈಗಾಗಲೇ ಬೆಂಗಳೂರಿನ ಏರ್ಪೋರ್ಟ್ಗೆ, ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗಿರ್ತಾರೆ. ಆದರೆ ಅಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸವನ್ನು ಅಲ್ಲಿರುವಂತಹ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಹಾಗಂದ ತಕ್ಷಣ ಯಾವಾಗ ರೀಓಪನ್ ಆಗುತ್ತೆ, ಯಾವಾಗ ಮತ್ತೆ ಫ್ಲೈ ಮಾಡಬಹುದು, ಅದು ಯಾವುದ್ರ ಬಗ್ಗೆನೂ ಸಹ ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.